ಬೆಳಗಾವಿಯಲ್ಲಿ ಬದುಕಿರುವ ರೈತನಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವ ಮಟ್ಟಿಗೆ ನಿರ್ಲಕ್ಷ್ಯ ಅಂತ ಹೇಳಿದ್ರೆ, ಆತ ಬದುಕಿದ್ದಾನೆ, ಆತ ಸತ್ತಿಲ್ಲ, ಆತನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬದುಕಿದ್ದಾಗಲೇ ಡೆತ್ ಸರ್ಟಿಫಿಕೇಟ್ ಕೊಟ್ಟ ಅಧಿಕಾರಿಗಳು ಸತ್ತಿಲ್ಲ ಬದುಕಿರುವೆ ಅಂತ ಅರ್ಜಿ ಹಿಡಿದು ರೈತ ಓಡಾಟ ಮಾಡ್ತಾ ಇದ್ದಾನೆ. ನಾನು ಬದುಕಿಲ್ಲ ಸ್ವಾಮಿ, ನಾನು ಸತ್ತಿದ್ದೀನಿ, ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತೇಳಿ ಆತ ಓಡಾಟ ಮಾಡ್ತಿದ್ದಾನೆ. ಸವದತ್ತಿಯ ಸುತಕಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ಮಾಡಿರುವಂತಹ ಎಡವಟ್ಟಿದು. ಅಧಿಕಾರಿ ನೀಲಾ ಎಡವಟ್ಟಿಗೆ ಈರಪ್ಪ ನಾಗಪ್ಪ ಅಲೆದಾಟ ಮಾಡ್ತಾ ಇದ್ದಾರೆ. ಈಗ ನಾನು ಬದುಕಿದ್ದೇನೆ ಅಂತ ಹೇಳಿ ಕಚೇರಿಯನ್ನ ಅಲೆತಾ ಇದ್ದಾರೆ ರೈತ. ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಅವ್ರು ಬದುಕಿದ್ದಾರೆ ರೈತ. ಇದೇ ಡೆತ್ ಸರ್ಟಿಫಿಕೇಟ್ ನೋಡಿ. ಗ್ರಾಮ ಲೆಕ್ಕಾಧಿಕಾರಿ ನೀಲಾ ಅವರ ಎಡವಟ್ಟಿನಿಂದ ರೈತನೊಬ್ಬ ಬದುಕಿದ್ರೂ ಕೂಡ ಸತ್ತಿದ್ದಾನೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತಿಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾರಿವರು ರೈತ, ಯಾರು ಎಡವಟ್ಟಿದು, ಏನ್ ಅವ್ರಿಗೆ ಹಾಗಾದ್ರೆ ಬದುಕಿರೋರನ್ನ ಕೊಂದಾಕಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಏನ್ ಕತೆ ಇದು, ಎಲ್ಲಿ ನಡೆದಿರುವಂತ ಘಟನೆ, ಹೇಗಿದು ಎಡವಟ್ಟಾಯ್ತು? ಖಂಡಿತ ರಂಜಿತ್, ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನ ನೀಡಿರುವಂತ ಅಧಿಕಾರಿಗಳು ಸದ್ಯ ಈಗ ನಾನು ಸತ್ತಿಲ್ಲ ಬದುಕಿದ್ದೇನೆ ಅನ್ನುವ ನಿಟ್ಟಿನಲ್ಲಿ ಅರ್ಜಿಯನ್ನ ಹಿಡಿದುಕೊಂಡು ರೈತನೊಬ್ಬ ಓಡಾಡ್ತಿರುವಂತ ಘಟನೆ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಕಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗ್ರಾಮದ ಈರಪ್ಪ ಅಬ್ಬಾಯಿ ನಾನು ಬದುಕಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟವನ್ನ ಮಾಡ್ತಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ಒಂದು ಎಡವಟ್ಟನ್ನ ಮಾಡಿರೋದ್ರಿಂದ ಕಚೇರಿಯಿಂದ ಕಚೇರಿಗೆ ಅಲಿದಾಡುವಂತ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ನೀಲಾ ಮುರುಗೋಡ್ ಎಂಬುವರು ಏನು ಪ್ರಮುಖವಾಗಿ ಈ ಒಂದು ಎಡವಟ್ಟನ್ನ ಮಾಡಿದ್ದಾರೆ ಅನ್ನೊಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಿರುವಂತದ್ದು. ಕಳೆದ 2021ರಲ್ಲಿ ಅಂದ್ರೆ ಕುಟುಂಬದ ಸದಸ್ಯರೊಬ್ಬರು ಮರಣ ಹೊಂದಿರ್ತಾರೆ. ಹಾಗಾಗಿ ಅದಕ್ಕೆ ಅರ್ಜಿಯನ್ನ ಇವರು ಏನು ಈರಪ್ಪ ಅವರು ಸಲ್ಲಿಸುತ್ತಾರೆ. ಆದ್ರೆ ಈರಪ್ಪ ಅವರೇ ನಿಧನರಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಗಿನ ನಿಲವ ಅವರು ಈ ಒಂದು ದೃಢೀಕೃತ ದಾಖಲೆಯನ್ನ ನೀಡಿದ್ದಾರೆ. ಹಾಗಾಗಿ ಇದು ಕೂಡ ಕಳೆದ 4 ವರ್ಷಗಳ ಬಳಿಕ ಈ ಒಂದು ಮಾಹಿತಿ ಕೂಡ ಗೊತ್ತಾಗತ್ತೆ. ಅದು ಕೂಡ 2025ರಲ್ಲಿ ಈತ ತಮ್ಮ ಜಮೀನಲ್ಲಿ ಅಳವಡಿಕೆ ಮಾಡಲು ಹನಿ ನೀರಾವರಿ ಅಳವಡಿಸಲು ಕೃಷಿ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ತಾನು ನೀಡಿರುವಂತಹ ದಾಖಲೆಗಳಲ್ಲೇ ತಾನು ನಿಧನ ಆಗಿರೋದು ಕೂಡ ಅಲ್ಲಿ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಅದಾದ ನಂತರ ಅವರು ಸಾಕಷ್ಟು ಬಾರಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಜೊತೆಗೆ ಬೆಂಗಳೂರಿಗೆ ಕೂಡ ಹೋಗಿ ಬಂದ್ರು, ಅದು ಕೂಡ ಸರಿ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಬದುಕಿದ್ದೇನೆ, ನನ್ನನ್ನ ಏನು ಸಾಯಿಸಿದ್ದಾರೆ, ಹಾಗಾಗಿ ನಾನು ಬದುಕಿರುವೆ, ನನಗೆ ಯಾವುದೇ ರೀತಿಯಾದಂತ ಸರ್ಕಾರದ ಯೋಜನೆಗಳು ಅನುದಾನಗಳು ಯಾವು ಕೂಡ ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಳಲನ್ನು ಕೂಡ ತೋಡಿಕೊಂಡಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಇನ್ನೇನು 1 ವಾರಗಳಲ್ಲಿ ಇದನ್ನ ಸರಿಪಡಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಸದ್ಯ ಈ ಒಂದು ಪ್ರಕರಣವನ್ನ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಗಂಭೀರವಾಗಿ ಕೂಡ ಪರಿಗಣಿಸಿದ್ದಾರೆ ಮತ್ತು ಇದನ್ನ ಯಾರು ಮಾಡಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳೋ ಭರವಸೆಯನ್ನು ಕೂಡ ನೀಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಬದುಕಿರುವ ರೈತನಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವ ಮಟ್ಟಿಗೆ ನಿರ್ಲಕ್ಷ್ಯ ಅಂತ ಹೇಳಿದ್ರೆ, ಆತ ಬದುಕಿದ್ದಾನೆ, ಆತ ಸತ್ತಿಲ್ಲ, ಆತನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬದುಕಿದ್ದಾಗಲೇ ಡೆತ್ ಸರ್ಟಿಫಿಕೇಟ್ ಕೊಟ್ಟ ಅಧಿಕಾರಿಗಳು ಸತ್ತಿಲ್ಲ ಬದುಕಿರುವೆ ಅಂತ ಅರ್ಜಿ ಹಿಡಿದು ರೈತ ಓಡಾಟ ಮಾಡ್ತಾ ಇದ್ದಾನೆ. ನಾನು ಬದುಕಿಲ್ಲ ಸ್ವಾಮಿ, ನಾನು ಸತ್ತಿದ್ದೀನಿ, ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತೇಳಿ ಆತ ಓಡಾಟ ಮಾಡ್ತಿದ್ದಾರೆ. ಸವದತ್ತಿಯ ಸುತಕಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ಮಾಡಿರುವಂತಹ ಎಡವಟ್ಟಿದು. ಅಧಿಕಾರಿ ನೀಲಾ ಎಡವಟ್ಟಿಗೆ ಈರಪ್ಪ ನಾಗಪ್ಪ ಅಲೆದಾಟ ಮಾಡ್ತಾ ಇದ್ದಾರೆ. ಈಗ ನಾನು ಬದುಕಿದ್ದೇನೆ ಅಂತ ಹೇಳಿ ಕಚೇರಿಯನ್ನ ಅಲೆತಾ ಇದ್ದಾರೆ ರೈತ. ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಅವ್ರು ಬದುಕಿದ್ದಾರೆ ರೈತ. ಇದೇ ಡೆತ್ ಸರ್ಟಿಫಿಕೇಟ್ ನೋಡಿ. ಗ್ರಾಮ ಲೆಕ್ಕಾಧಿಕಾರಿ ನೀಲಾ ಅವರ ಎಡವಟ್ಟಿನಿಂದ ರೈತನೊಬ್ಬ ಬದುಕಿದ್ರೂ ಕೂಡ ಸತ್ತಿದ್ದಾನೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತಿಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾರಿವರು ರೈತ, ಯಾರು ಎಡವಟ್ಟಿದು, ಏನ್ ಅವ್ರಿಗೆ ಹಾಗಾದ್ರೆ ಬದುಕಿರೋರನ್ನ ಕೊಂದಾಕಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಏನ್ ಕತೆ ಇದು, ಎಲ್ಲಿ ನಡೆದಿರುವಂತ ಘಟನೆ, ಹೇಗಿದು ಎಡವಟ್ಟಾಯ್ತು? ಖಂಡಿತ ರಂಜಿತ್, ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನ ನೀಡಿರುವಂತ ಅಧಿಕಾರಿಗಳು ಸದ್ಯ ಈಗ ನಾನು ಸತ್ತಿಲ್ಲ ಬದುಕಿದ್ದೇನೆ ಅನ್ನುವ ನಿಟ್ಟಿನಲ್ಲಿ ಅರ್ಜಿಯನ್ನ ಹಿಡಿದುಕೊಂಡು ರೈತನೊಬ್ಬ ಓಡಾಡ್ತಿರುವಂತ ಘಟನೆ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ
ಸುತ್ತಕಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗ್ರಾಮದ ಈರಪ್ಪ ಅಬ್ಬಾಯಿ ನಾನು ಬದುಕಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟವನ್ನ ಮಾಡ್ತಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ಈ ಒಂದು ಎಡವಟ್ಟನ್ನ ಮಾಡಿರೋದ್ರಿಂದ ಕಚೇರಿಯಿಂದ ಕಚೇರಿಗೆ ಅಲಿದಾಡುವಂತ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ನೀಲಾ ಮುರುಗೋಡ್ ಎಂಬುವರು ಏನು ಪ್ರಮುಖವಾಗಿ ಈ ಒಂದು ಎಡವಟ್ಟನ್ನ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಿರುವಂತದ್ದು. ಕಳೆದ 2021ರಲ್ಲಿ ಅಂದ್ರೆ ಕುಟುಂಬದ ಸದಸ್ಯರೊಬ್ಬರು ಮರಣ ಹೊಂದಿರ್ತಾರೆ. ಹಾಗಾಗಿ ಅದಕ್ಕೆ ಅರ್ಜಿಯನ್ನ ಇವರು ಏನು ಈರಪ್ಪ ಅವರು ಸಲ್ಲಿಸುತ್ತಾರೆ. ಆದ್ರೆ ಈರಪ್ಪ ಅವರೇ ನಿಧನರಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಗಿನ ನಿಲವ ಅವರು ಈ ಒಂದು ದೃಢೀಕೃತ ದಾಖಲೆಯನ್ನ ನೀಡಿದ್ದಾರೆ. ಹಾಗಾಗಿ ಇದು ಕೂಡ ಕಳೆದ 4 ವರ್ಷಗಳ ಬಳಿಕ ಈ ಒಂದು ಮಾಹಿತಿ ಕೂಡ ಗೊತ್ತಾಗತ್ತೆ. ಅದು ಕೂಡ 2025ರಲ್ಲಿ ಈತ ತಮ್ಮ ಜಮೀನಲ್ಲಿ ಅಳವಡಿಕೆ ಮಾಡಲು ಹನಿ ನೀರಾವರಿ ಅಳವಡಿಸಲು ಕೃಷಿ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ತಾನು ನೀಡಿರುವಂತಹ ದಾಖಲೆಗಳಲ್ಲೇ ತಾನು ನಿಧನ ಆಗಿರೋದು ಕೂಡ ಅಲ್ಲಿ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಅದಾದ ನಂತರ ಅವರು ಸಾಕಷ್ಟು ಬಾರಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಜೊತೆಗೆ ಬೆಂಗಳೂರಿಗೆ ಕೂಡ ಹೋಗಿ ಬಂದ್ರು. ಅದು ಕೂಡ ಸರಿ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಬದುಕಿದ್ದೇನೆ, ನನ್ನನ್ನ ಏನು ಸಾಯಿಸಿದ್ದಾರೆ, ಹಾಗಾಗಿ ನಾನು ಬದುಕಿರುವೆ, ನನಗೆ ಯಾವುದೇ ರೀತಿಯಾದಂತಹ ಸರ್ಕಾರದ ಯೋಜನೆಗಳು ಅನುದಾನಗಳು ಯಾವು ಕೂಡ ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಳಲನ್ನು ಕೂಡ ತೋಡಿಕೊಂಡಿರುತ್ತದೆ. ಈ ಕುರಿತಂತೆ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಇನ್ನೇನು 1 ವಾರಗಳಲ್ಲಿ ಇದನ್ನ ಸರಿಪಡಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಸದ್ಯ ಈ ಒಂದು ಪ್ರಕರಣವನ್ನ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಗಂಭೀರವಾಗಿ ಕೂಡ ಪರಿಗಣಿಸಿದ್ದಾರೆ ಮತ್ತು ಇದನ್ನ ಯಾರು ಮಾಡಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳೋ ಭರವಸೆಯನ್ನು ಕೂಡ ನೀಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಬದುಕಿರುವ ರೈತನಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವ ಮಟ್ಟಿಗೆ ನಿರ್ಲಕ್ಷ್ಯ ಅಂತ ಹೇಳಿದ್ರೆ, ಆತ ಬದುಕಿದ್ದಾನೆ, ಆತ ಸತ್ತಿಲ್ಲ, ಆತನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬದುಕಿದ್ದಾಗಲೇ ಡೆತ್ ಸರ್ಟಿಫಿಕೇಟ್ ಕೊಟ್ಟ ಅಧಿಕಾರಿಗಳು ಸತ್ತಿಲ್ಲ ಬದುಕಿರುವೆ ಅಂತ ಅರ್ಜಿ ಹಿಡಿದು ರೈತ ಓಡಾಟ ಮಾಡ್ತಾ ಇದ್ದಾನೆ. ನಾನು ಬದುಕಿಲ್ಲ ಸ್ವಾಮಿ, ನಾನು ಸತ್ತಿದ್ದೀನಿ, ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತೇಳಿ ಆತ ಓಡಾಟ ಮಾಡ್ತಿದ್ದಾನೆ. ಸವದತ್ತಿಯ ಸುತಕಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ಮಾಡಿರುವಂತಹ ಎಡವಟ್ಟಿದು. ಅಧಿಕಾರಿ ನೀಲಾ ಎಡವಟ್ಟಿಗೆ ಈರಪ್ಪ ನಾಗಪ್ಪ ಅಲೆದಾಟ ಮಾಡ್ತಾ ಇದ್ದಾರೆ. ಈಗ ನಾನು ಬದುಕಿದ್ದೇನೆ ಅಂತ ಹೇಳಿ ಕಚೇರಿಯನ್ನ ಅಲೆತಾ ಇದ್ದಾರೆ. ರೈತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಅವ್ರು ಬದುಕಿದ್ದಾರೆ. ರೈತ ಇದೇ ಡೆತ್ ಸರ್ಟಿಫಿಕೇಟ್ ನೋಡಿ. ಗ್ರಾಮ ಲೆಕ್ಕಾಧಿಕಾರಿ ನೀಲಾ ಅವರ ಎಡವಟ್ಟಿನಿಂದ ರೈತನೊಬ್ಬ ಬದುಕಿದ್ರೂ ಕೂಡ ಸತ್ತಿದ್ದಾನೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾರು ಇವರು ರೈತ, ಯಾರು ಎಡವಟ್ಟಿದು, ಏನ್ ಅವ್ರಿಗೆ ಹಾಗಾದ್ರೆ ಬದುಕಿರೋರನ್ನ ಕೊಂದಾಕಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಏನ್ ಕತೆ ಇದು, ಎಲ್ಲಿ ನಡೆದಿರುವಂತ ಘಟನೆ, ಹೇಗಿದ್ದು ಎಡವಟ್ಟಾಯ್ತು? ಖಂಡಿತ ರಂಜಿತ್, ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನ ನೀಡಿರುವಂತ ಅಧಿಕಾರಿಗಳು ಸದ್ಯ ಈಗ ನಾನು ಸತ್ತಿಲ್ಲ ಬದುಕಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಹಿಡಿದುಕೊಂಡು ರೈತನೊಬ್ಬ ಓಡಾಡ್ತಿರುವಂತ ಘಟನೆ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಕಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗ್ರಾಮದ ಈರಪ್ಪ ಅಬ್ಬಾಯಿ ನಾನು ಬದುಕಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟವನ್ನ ಮಾಡ್ತಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ಈ ಒಂದು ಎಡವಟ್ಟನ್ನ ಮಾಡಿರೋದ್ರಿಂದ ಕಚೇರಿಯಿಂದ ಕಚೇರಿಗೆ ಅಲಿದಾಡುವಂತ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ನೀಲಾ ಮುರುಗೋಡ್ ಎಂಬುವರು ಏನು ಪ್ರಮುಖವಾಗಿ ಈ ಒಂದು ಎಡವಟ್ಟನ್ನ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಿರುವಂತದ್ದು. ಕಳೆದ 2021ರಲ್ಲಿ ಅಂದ್ರೆ ಕುಟುಂಬದ ಸದಸ್ಯರೊಬ್ಬರು ಮರಣ ಹೊಂದಿರ್ತಾರೆ. ಹಾಗಾಗಿ ಅದಕ್ಕೆ ಅರ್ಜಿಯನ್ನ ಇವರು ಏನು ಈರಪ್ಪ ಅವರು ಸಲ್ಲಿಸುತ್ತಾರೆ. ಆದ್ರೆ ಈರಪ್ಪ ಅವರೇ ನಿಧನರಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಗಿನ ನಿಲವ ಅವರು ಈ ಒಂದು ದೃಢೀಕೃತ ದಾಖಲೆಯನ್ನ ನೀಡಿದ್ದಾರೆ. ಹಾಗಾಗಿ ಇದು ಕೂಡ ಕಳೆದ 4 ವರ್ಷಗಳ ಬಳಿಕ ಈ ಒಂದು ಮಾಹಿತಿ ಕೂಡ ಗೊತ್ತಾಗತ್ತೆ. ಅದು ಕೂಡ 2025ರಲ್ಲಿ ಈತ ತಮ್ಮ ಜಮೀನಲ್ಲಿ ಅಳವಡಿಕೆ ಮಾಡಲು ಹನಿ ನೀರಾವರಿ ಅಳವಡಿಸಲು ಕೃಷಿ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ತಾನು ನೀಡಿರುವಂತಹ ದಾಖಲೆಗಳಲ್ಲೇ ತಾನು ನಿಧನ ಆಗಿರೋದು ಕೂಡ ಅಲ್ಲಿ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಅದಾದ ನಂತರ ಅವರು ಸಾಕಷ್ಟು ಬಾರಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಜೊತೆಗೆ ಬೆಂಗಳೂರಿಗೆ ಕೂಡ ಹೋಗಿ ಬಂದ್ರು. ಅದು ಕೂಡ ಸರಿ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಬದುಕಿದ್ದೇನೆ, ನನ್ನನ್ನ ಏನು ಸಾಯಿಸಿದ್ದಾರೆ, ಹಾಗಾಗಿ ನಾನು ಬದುಕಿರುವೆ, ನನಗೆ ಯಾವುದೇ ರೀತಿಯಾದಂತಹ ಸರ್ಕಾರದ ಯೋಜನೆಗಳು ಅನುದಾನಗಳು ಯಾವು ಕೂಡ
ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಳಲನ್ನು ಕೂಡ ತೋಡಿಕೊಂಡಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಇನ್ನೇನು 1 ವಾರಗಳಲ್ಲಿ ಇದನ್ನ ಸರಿಪಡಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಈ ಸದ್ಯ ಈ ಒಂದು ಪ್ರಕರಣವನ್ನ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಗಂಭೀರವಾಗಿ ಕೂಡ ಪರಿಗಣಿಸಿದ್ದಾರೆ ಮತ್ತು ಇದನ್ನ ಯಾರು ಮಾಡಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳೋ ಭರವಸೆಯನ್ನು ಕೂಡ ನೀಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.